ದಲ್ಲಿ ಸರಣಿ ಹಾರ್ಟ್ ಅಟ್ಯಾಕ್ಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಹೃದಯ ತಪಾಸಣೆಗೆ ಆಸ್ಪತ್ರೆಯತ್ತ ಮುಗಿಬೀಳ್ತಾ ಇದ್ದಾರೆ ಜನ. ಜಯದೇವ ಆಸ್ಪತ್ರೆಯಲ್ಲಿ ಪರೀಕ್ಷೆಗಾಗಿ ಜನವೋ ಜನ. ನಾನಾ ಜಿಲ್ಲೆಗಳಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ, ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ ನಿರ್ದೇಶಕರಿಂದ ಒಂದು ಶಾಕಿಂಗ್ ವರದಿ. ಟೆಸ್ಟ್ ಮಾಡಿಸಿಕೊಂಡ 10% ಜನರಲ್ಲಿ ಹೃದಯದ ಸಮಸ್ಯೆ ಇದೆ. ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೃದಯ ಸಮಸ್ಯೆ, ಮತ್ತು ಕೆಲವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ, ಬೊಜ್ಜು, ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಇರೋದು ಪತ್ತೆಯಾಗಿದೆ. ತುರ್ತು ಚಿಕಿತ್ಸೆ, ಕೆಲವರಿಗೆ ಶಸ್ತ್ರಚಿಕಿತ್ಸೆಗೆ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ. ಹೃದಯಾಘಾತದ ಸಾವುಗಳು ಹಾಸನದ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಈ ನಡುವೆ ತಜ್ಞರು ಸರ್ಕಾರಕ್ಕೆ ನೀಡಿದಂಥ ವರದಿಯಲ್ಲಿ ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಯುವ ಪೀಳಿಗೆ ಜೀವ ಹಿಂಡುತ್ತಿದೆ ಹೃದಯಾಘಾತಕ್ಕೆ ಹಾಸನ ಜನ ಕಂಗಾಲು. ರಾಜ್ಯದಲ್ಲಿ ಹೃದಯಾಘಾತ ಸಾವಿನ ಸರಣಿ ಮುಂದುವರೆದಿದೆ. ಯುವ ಪೀಳಿಗೆಯ ಜೀವವನ್ನ ಹೃದಯ ಹಿಂಡುತ್ತಿದೆ. ಸರಣಿ ಹೃದಯಾಘಾತಕ್ಕೆ ಹಾಸನದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಸಣ್ಣ ಕಾಯಿಲೆ ಬಂದರೂ ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ. ಕ್ಯೂನಲ್ಲಿ ನಿಂತು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ತಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದ ಕಾರಣ ತಿಳಿಯಲು ಜಯದೇವ ಆಸ್ಪತ್ರೆ ತಜ್ಞರು ವರದಿ ತಯಾರಿಸಿದ್ದಾರೆ. ವೈದ್ಯರ ರಿಪೋರ್ಟ್ನಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ. ಟೆಸ್ಟ್ ಮಾಡಿಸಿಕೊಂಡ ಜನರ ಪೈಕಿ 10% ಜನರಲ್ಲಿ ಹೃದಯ ಸಮಸ್ಯೆ ಇರೋದು ಪತ್ತೆಯಾಗಿದೆ. ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ ಮಾಡಿಸಿಕೊಂಡವರ ಪೈಕಿ ಹಲವರಿಗೆ ಹೃದಯ ಸಮಸ್ಯೆ ಇರೋದು ಬಯಲಾಗಿದೆ. 20% ಏನು ಹೆಚ್ಚಾಗಿ ಬಂದಿದ್ದಾರೆ. ಗಾಬರಿಯಿಂದ ಆತಂಕದಿಂದ ಬಂದಿರುವವರೇ ಜಾಸ್ತಿ. ಅವರಿಗೇನು ಹೃದಯದ ಕಾಯಿಲೆಗಳೇನು ಪತ್ತೆಯಾಗಿಲ್ಲ, ಬಟ್ ಅವರಿಗೆ ಎಲ್ಲ ತಪಾಸಣೆ ಆದಂಗೆ ಆಯಿತು. ಈಗ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ವಿ, ಅವರಿಗೆಲ್ಲ ಕೊಲೆಸ್ಟ್ರಾಲು, ಲಿಪಿಡ್ ಪ್ರೊಫೈಲು, ಆಮೇಲೆ ಡಯಾಬಿಟಿಸ್ ಇದೆಯಾ ಅಂತ ನೋಡಿದ್ವಿ. ಅವರಿಗೆ ನಾವು ರಿಯಶ್ಯೂರ್ ಮಾಡಿ ಕಳಿಸಿದ್ವಿ, ಏನು ಗಾಬರಿ ಆಗುವಂಥದ್ದಿಲ್ಲ, ಏನಾದರೂ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಬಂದು ಪರೀಕ್ಷೆ ಮಾಡಿಸ್ಕೊಡಿ ಅಂತ. ಜಯದೇವ ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ಗೆ ರೋಗಿಗಳು ಮುಗಿಬೀಳ್ತಿದ್ದಾರೆ. ಇಸಿಜಿ ಪರೀಕ್ಷೆ ಸೇರಿ ಇತರೆ ಹೃದಯ ಸಂಬಂಧಿಸಿದ ಪರೀಕ್ಷೆಗಳಿಗೆ ಒಳಗಾಗುತ್ತಿದ್ದಾರೆ. ಜೀವ ಹಿಂಡುತ್ತಿರುವ ಹೃದಯಕ್ಕೆ ತಜ್ಞರು ಪರಿಹಾರ ಹುಡುಕುವ ಕೆಲಸ ಮಾಡಬೇಕಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ತಜ್ಞರ ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೋಡ್ತಾ ಹೋಗೋಣ. ಜಯದೇವ ನಿರ್ದೇಶಕರು ಶಾಕಿಂಗ್ ವಿಚಾರವೊಂದನ್ನು ಬಯಲು ಮಾಡಿದ್ದಾರೆ. ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜಯದೇವ ಆಸ್ಪತ್ರೆಗೆ ಜನ ಬರ್ತಾ ಇದ್ದಾರೆ. ಈ ರೀತಿ ಆರೋಗ್ಯ ತಪಾಸಣೆ ಮಾಡಿಕೊಂಡವರಿಗೆ ಹೃದಯದ ಸಮಸ್ಯೆ ಕಂಡಿದೆ. ಹೆಲ್ತ್ ಚೆಕಪ್ ಮಾಡಿಸಿಕೊಂಡ 10% ಮಂದಿಗೆ, ಚೆಕಪ್ ಮಾಡಿಸಿಕೊಂಡ ಒಟ್ಟು ಜನರ ಪೈಕಿ 10% ಮಂದಿಗೆ ಹೃದಯ ಸಮಸ್ಯೆ ಕಂಡಿದೆ. ಭಯದಿಂದ ತಪಾಸಣೆ ಮಾಡಿಸಿಕೊಂಡವರಿಗೆ ಹೃದಯಾತಂಕ ಕಾಡ್ತಾ ಇದೆ. ಇನ್ನು ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೃದಯದ ಸಮಸ್ಯೆ ಬರ್ತಾ ಇದೆ. ಮತ್ತು ಕೆಲವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಪತ್ತೆಯಾಗಿದೆ. ಇನ್ನು ಕೊಲೆಸ್ಟ್ರಾಲ್, ಹೈಪರ್ ಟೆನ್ಷನ್, ಶುಗರ್ ಇರೋದು ಕೂಡ ಈ ರೀತಿಯ ಪರೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಸೊ ಈ ರೀತಿಯ ವರದಿ ಬಂದ ಮೇಲೆ ಕೆಲವರಿಗೆ ತುರ್ತು ಚಿಕಿತ್ಸೆಯ ಸಲಹೆಯನ್ನು ಡಾಕ್ಟರ್ಸ್ ನೀಡ್ತಾ ಇದ್ದಾರೆ. ಈ ರೀತಿ ತಜ್ಞರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು ಒಂದು ರೀತಿ ಯಾರೆಲ್ಲ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ ಅವರಿಗೆ ಒಂದು ರೀತಿಯ ಶಾಕಿಂಗ್ ಎದುರಾಗಿದೆ. ಇನ್ನು ಮತ್ತೊಂದು ಅನುಕೂಲ ಏನಂತಂದರೆ, ಅಟ್ಲೀಸ್ಟ್ ಪರೀಕ್ಷೆ ಮಾಡಿಕೊಂಡ ನಂತರ ಅವ್ರಿಗೇನು ಸಮಸ್ಯೆ ಇದೆ ಅನ್ನೋಂಥದ್ದು ಗೊತ್ತಾಗಿ ಮೊದಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತೆ. ಹೃದಯಾಘಾತದ ಆತಂಕ ಮುಂದುವರೆದಿದೆ. ಹಾಸನದಲ್ಲಿ ಸರಣಿ ಹಾರ್ಟ್ ಅಟ್ಯಾಕ್ಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಹೃದಯ ತಪಾಸಣೆಗೆ ಆಸ್ಪತ್ರೆಯತ್ತ ಮುಗಿಬೀಳ್ತಾ ಇದ್ದಾರೆ ಜನ. ಜಯದೇವ ಆಸ್ಪತ್ರೆಯಲ್ಲಿ ಪರೀಕ್ಷೆಗಾಗಿ ಜನವೋ ಜನ. ನಾನಾ ಜಿಲ್ಲೆಗಳಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ, ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ ನಿರ್ದೇಶಕರಿಂದ ಒಂದು ಶಾಕಿಂಗ್ ವರದಿ. ಟೆಸ್ಟ್ ಮಾಡಿಸಿಕೊಂಡ 10% ಜನರಲ್ಲಿ ಹೃದಯದ ಸಮಸ್ಯೆ ಇದೆ. ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೃದಯ ಸಮಸ್ಯೆ, ಮತ್ತು ಕೆಲವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ, ಬೊಜ್ಜು, ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಇರೋದು ಪತ್ತೆಯಾಗಿದೆ. ತುರ್ತು ಚಿಕಿತ್ಸೆ, ಕೆಲವರಿಗೆ ಶಸ್ತ್ರಚಿಕಿತ್ಸೆಗೆ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ.
ಹೃದಯಾಘಾತದ ಸಾವುಗಳು ಹಾಸನದ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಈ ನಡುವೆ ತಜ್ಞರು ಸರ್ಕಾರಕ್ಕೆ ನೀಡಿದಂತಹ ವರದಿಯಲ್ಲಿ ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಯುವ ಪೀಳಿಗೆ ಜೀವ ಹಿಂಡುತ್ತಿದೆ ಹೃದಯಾಘಾತಕ್ಕೆ ಹಾಸನ ಜನ ಕಂಗಾಲು. ರಾಜ್ಯದಲ್ಲಿ ಹೃದಯಾಘಾತ ಸಾವಿನ ಸರಣಿ ಮುಂದುವರೆದಿದೆ. ಯುವ ಪೀಳಿಗೆಯ ಜೀವವನ್ನ ಹೃದಯ ಹಿಂಡುತ್ತಿದೆ. ಸರಣಿ ಹೃದಯಾಘಾತಕ್ಕೆ ಹಾಸನದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಸಣ್ಣ ಕಾಯಿಲೆ ಬಂದರೂ ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ. ಕ್ಯೂನಲ್ಲಿ ನಿಂತು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ತಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದ ಕಾರಣ ತಿಳಿಯಲು ಜಯದೇವ ಆಸ್ಪತ್ರೆ ತಜ್ಞರು ವರದಿ ತಯಾರಿಸಿದ್ದಾರೆ. ವೈದ್ಯರ ರಿಪೋರ್ಟ್ನಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ. ಟೆಸ್ಟ್ ಮಾಡಿಸಿಕೊಂಡ ಜನರ ಪೈಕಿ 10% ಜನರಲ್ಲಿ ಹೃದಯ ಸಮಸ್ಯೆ ಇರೋದು ಪತ್ತೆಯಾಗಿದೆ. ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ ಮಾಡಿಸಿಕೊಂಡವರ ಪೈಕಿ ಹಲವರಿಗೆ ಹೃದಯ ಸಮಸ್ಯೆ ಇರೋದು ಬಯಲಾಗಿದೆ. 20% ಏನು ಹೆಚ್ಚಾಗಿ ಬಂದಿದ್ದಾರೆ. ಗಾಬರಿಯಿಂದ ಆತಂಕದಿಂದ ಬಂದಿರುವವರೇ ಜಾಸ್ತಿ. ಅವರಿಗೇನು ಹೃದಯದ ಕಾಯಿಲೆಗಳೇನು ಪತ್ತೆಯಾಗಿಲ್ಲ, ಬಟ್ ಅವರಿಗೆ ಎಲ್ಲ ತಪಾಸಣೆ ಆದಂಗೆ ಆಯಿತು. ಈಗ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ವಿ, ಅವರಿಗೆಲ್ಲ ಕೊಲೆಸ್ಟ್ರಾಲು, ಲಿಪಿಡ್ ಪ್ರೊಫೈಲು, ಆಮೇಲೆ ಡಯಾಬಿಟಿಸ್ ಇದೆಯಾ ಅಂತ ನೋಡಿದ್ವಿ. ಅವರಿಗೆ ನಾವು ರಿಯಶ್ಯೂರ್ ಮಾಡಿ ಕಳಿಸಿದ್ವಿ, ಏನು ಗಾಬರಿ ಆಗುವಂಥದ್ದಿಲ್ಲ, ಏನಾದರೂ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಬಂದು ಪರೀಕ್ಷೆ ಮಾಡಿಸ್ಕೊಡಿ ಅಂತ. ಜಯದೇವ ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ಗೆ ರೋಗಿಗಳು ಮುಗಿಬೀಳ್ತಿದ್ದಾರೆ. ಇಸಿಜಿ ಪರೀಕ್ಷೆ ಸೇರಿ ಇತರೆ ಹೃದಯ ಸಂಬಂಧಿಸಿದ ಪರೀಕ್ಷೆಗಳಿಗೆ ಒಳಗಾಗುತ್ತಿದ್ದಾರೆ. ಜೀವ ಹಿಂಡುತ್ತಿರುವ ಹೃದಯಕ್ಕೆ ತಜ್ಞರು ಪರಿಹಾರ ಹುಡುಕುವ ಕೆಲಸ ಮಾಡಬೇಕಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ತಜ್ಞರ ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೋಡ್ತಾ ಹೋಗೋಣ. ಜಯದೇವ ನಿರ್ದೇಶಕರು ಶಾಕಿಂಗ್ ವಿಚಾರವೊಂದನ್ನು ಬಯಲು ಮಾಡಿದ್ದಾರೆ. ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜಯದೇವ ಆಸ್ಪತ್ರೆಗೆ ಜನ ಬರ್ತಾ ಇದ್ದಾರೆ. ಈ ರೀತಿ ಆರೋಗ್ಯ ತಪಾಸಣೆ ಮಾಡಿಕೊಂಡವರಿಗೆ ಹೃದಯದ ಸಮಸ್ಯೆ ಕಂಡಿದೆ. ಹೆಲ್ತ್ ಚೆಕಪ್ ಮಾಡಿಸಿಕೊಂಡ 10% ಮಂದಿಗೆ, ಚೆಕಪ್ ಮಾಡಿಸಿಕೊಂಡ ಒಟ್ಟು ಜನರ ಪೈಕಿ 10% ಮಂದಿಗೆ ಹೃದಯ ಸಮಸ್ಯೆ ಕಂಡಿದೆ. ಭಯದಿಂದ ತಪಾಸಣೆ ಮಾಡಿಸಿಕೊಂಡವರಿಗೆ ಹೃದಯಾತಂಕ ಕಾಡ್ತಾ ಇದೆ. ಇನ್ನು ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೃದಯದ ಸಮಸ್ಯೆ ಬರ್ತಾ ಇದೆ. ಮತ್ತೆ ಕೆಲವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಪತ್ತೆಯಾಗಿದೆ. ಇನ್ನು ಕೊಲೆಸ್ಟ್ರಾಲ್, ಹೈಪರ್ ಟೆನ್ಷನ್, ಶುಗರ್ ಇರೋದು ಕೂಡ ಈ ರೀತಿಯ ಪರೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಸೊ ಈ ರೀತಿಯ ವರದಿ ಬಂದ ಮೇಲೆ ಕೆಲವರಿಗೆ ತುರ್ತು ಚಿಕಿತ್ಸೆಯ ಸಲಹೆಯನ್ನು ಡಾಕ್ಟರ್ಸ್ ನೀಡ್ತಾ ಇದ್ದಾರೆ. ಈ ರೀತಿ ತಜ್ಞರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು ಒಂದು ರೀತಿ ಯಾರೆಲ್ಲ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ ಅವರಿಗೆ ಒಂದು ರೀತಿಯ ಶಾಕಿಂಗ್ ಎದುರಾಗಿದೆ. ಇನ್ನು ಮತ್ತೊಂದು ಅನುಕೂಲ ಏನಂತಂದರೆ, ಅಟ್ಲೀಸ್ಟ್ ಪರೀಕ್ಷೆ ಮಾಡಿಕೊಂಡ ನಂತರ ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋಂಥದ್ದು ಗೊತ್ತಾಗಿ ಮೊದಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋದು ಕೂಡ ಅನುಕೂಲ ಆಗ್ತಾ ಇದೆ. ಇನ್ನು ಬೇರೆ ಹೃದಯಾಘಾತದ ಆತಂಕ ಮುಂದುವರೆದಿದೆ. ಹಾಸನದಲ್ಲಿ ಸರಣಿ ಹಾರ್ಟ್ ಅಟ್ಯಾಕ್ಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಹೃದಯ ತಪಾಸಣೆಗೆ ಆಸ್ಪತ್ರೆಯತ್ತ ಮುಗಿಬೀಳ್ತಾ ಇದ್ದಾರೆ ಜನ. ಜಯದೇವ ಆಸ್ಪತ್ರೆಯಲ್ಲಿ ಪರೀಕ್ಷೆಗಾಗಿ ಜನವೋ ಜನ. ನಾನಾ ಜಿಲ್ಲೆಗಳಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ, ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಜಯದೇವ ಆಸ್ಪತ್ರೆ ನಿರ್ದೇಶಕರಿಂದ ಒಂದು ಶಾಕಿಂಗ್ ವರದಿ. ಟೆಸ್ಟ್ ಮಾಡಿಸಿಕೊಂಡ 10% ಜನರಲ್ಲಿ ಹೃದಯದ ಸಮಸ್ಯೆ ಇದೆ. ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೃದಯ ಸಮಸ್ಯೆ, ಮತ್ತು ಕೆಲವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ, ಬೊಜ್ಜು, ಅಧಿಕ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಇರೋದು ಪತ್ತೆಯಾಗಿದೆ. ತುರ್ತು ಚಿಕಿತ್ಸೆ, ಕೆಲವರಿಗೆ ಶಸ್ತ್ರಚಿಕಿತ್ಸೆಗೆ ವೈದ್ಯರು ಸಲಹೆಯನ್ನು ನೀಡಿದ್ದಾರೆ. ಹೃದಯಾಘಾತದ ಸಾವುಗಳು ಹಾಸನದ ಜನರನ್ನ ಹಿಂಡಿ ಹಿಪ್ಪೆ ಮಾಡಿದೆ. ಈ ನಡುವೆ ತಜ್ಞರು ಸರ್ಕಾರಕ್ಕೆ ನೀಡಿದಂತಹ ವರದಿಯಲ್ಲಿ ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಯುವ ಪೀಳಿಗೆ ಜೀವ ಹಿಂಡುತ್ತಿದೆ ಹೃದಯಾಘಾತಕ್ಕೆ ಹಾಸನ ಜನ ಕಂಗಾಲು. ರಾಜ್ಯದಲ್ಲಿ ಹೃದಯಾಘಾತ ಸಾವಿನ ಸರಣಿ ಮುಂದುವರೆದಿದೆ. ಯುವ ಪೀಳಿಗೆಯ ಜೀವವನ್ನ ಹೃದಯ ಹಿಂಡುತ್ತಿದೆ. ಸರಣಿ ಹೃದಯಾಘಾತಕ್ಕೆ ಹಾಸನದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಸಣ್ಣ ಕಾಯಿಲೆ ಬಂದರೂ ಆಸ್ಪತ್ರೆಯತ್ತ ಧಾವಿಸುತ್ತಿದ್ದಾರೆ.
ಕ್ಯೂನಲ್ಲಿ ನಿಂತು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ತಿದ್ದಾರೆ. ಹಾಸನದಲ್ಲಿ ಹೃದಯಾಘಾತದ ಕಾರಣ ತಿಳಿಯಲು ಜಯದೇವ ಆಸ್ಪತ್ರೆ ತಜ್ಞರು ವರದಿ ತಯಾರಿಸಿದ್ದಾರೆ. ವೈದ್ಯರ ರಿಪೋರ್ಟ್ನಲ್ಲಿ ಶಾಕಿಂಗ್ ವಿಚಾರ ಬಯಲಾಗಿದೆ. ಟೆಸ್ಟ್ ಮಾಡಿಸಿಕೊಂಡ ಜನರ ಪೈಕಿ 10% ಜನರಲ್ಲಿ ಹೃದಯ ಸಮಸ್ಯೆ ಇರೋದು ಪತ್ತೆಯಾಗಿದೆ. ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ ಮಾಡಿಸಿಕೊಂಡವರ ಪೈಕಿ ಹಲವರಿಗೆ ಹೃದಯ ಸಮಸ್ಯೆ ಇರೋದು ಬಯಲಾಗಿದೆ. 20% ಏನು ಹೆಚ್ಚಾಗಿ ಬಂದಿದ್ದಾರೆ, ಗಾಬರಿಯಿಂದ ಆತಂಕದಿಂದ ಬಂದಿರುವವರೇ ಜಾಸ್ತಿ. ಅವರಿಗೇನು ಹೃದಯದ ಕಾಯಿಲೆಗಳೇನು ಪತ್ತೆಯಾಗಿಲ್ಲ, ಬಟ್ ಅವರಿಗೆ ಎಲ್ಲ ತಪಾಸಣೆ ಆದಂಗೆ ಆಯಿತು. ಈಗ ಬ್ಲಡ್ ಪ್ರೆಷರ್ ಚೆಕ್ ಮಾಡಿದ್ವಿ, ಅವರಿಗೆಲ್ಲ ಕೊಲೆಸ್ಟ್ರಾಲು, ಲಿಪಿಡ್ ಪ್ರೊಫೈಲು, ಆಮೇಲೆ ಡಯಾಬಿಟಿಸ್ ಇದೆಯಾ ಅಂತ ನೋಡಿದ್ವಿ. ಅವರಿಗೆ ನಾವು ರಿಯಶ್ಯೂರ್ ಮಾಡಿ ಕಳಿಸಿದ್ವಿ, ಏನು ಗಾಬರಿ ಆಗುವಂಥದ್ದಿಲ್ಲ, ಏನಾದರೂ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಬಂದು ಪರೀಕ್ಷೆ ಮಾಡಿಸ್ಕೊಡಿ ಅಂತ. ಜಯದೇವ ಆಸ್ಪತ್ರೆಯಲ್ಲಿ ಹೆಲ್ತ್ ಚೆಕಪ್ಗೆ ರೋಗಿಗಳು ಮುಗಿಬೀಳ್ತಿದ್ದಾರೆ. ಇಸಿಜಿ ಪರೀಕ್ಷೆ ಸೇರಿ ಇತರೆ ಹೃದಯ ಸಂಬಂಧಿಸಿದ ಪರೀಕ್ಷೆಗಳಿಗೆ ಒಳಗಾಗುತ್ತಿದ್ದಾರೆ. ಜೀವ ಹಿಂಡುತ್ತಿರುವ ಹೃದಯಕ್ಕೆ ತಜ್ಞರು ಪರಿಹಾರ ಹುಡುಕುವ ಕೆಲಸ ಮಾಡಬೇಕಿದೆ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ತಜ್ಞರ ವರದಿಯಲ್ಲಿ ಏನೇನಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೋಡ್ತಾ ಹೋಗೋಣ. ಜಯದೇವ ನಿರ್ದೇಶಕರು ಶಾಕಿಂಗ್ ವಿಚಾರವೊಂದನ್ನು ಬಯಲು ಮಾಡಿದ್ದಾರೆ. ಆರೋಗ್ಯ ತಪಾಸಣೆಗೆ ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜಯದೇವ ಆಸ್ಪತ್ರೆಗೆ ಜನ ಬರ್ತಾ ಇದ್ದಾರೆ. ಈ ರೀತಿ ಆರೋಗ್ಯ ತಪಾಸಣೆ ಮಾಡಿಕೊಂಡವರಿಗೆ ಹೃದಯದ ಸಮಸ್ಯೆ ಕಂಡಿದೆ. ಹೆಲ್ತ್ ಚೆಕಪ್ ಮಾಡಿಸಿಕೊಂಡ 10% ಮಂದಿಗೆ, ಚೆಕಪ್ ಮಾಡಿಸಿಕೊಂಡ ಒಟ್ಟು ಜನರ ಪೈಕಿ 10% ಮಂದಿಗೆ ಹೃದಯ ಸಮಸ್ಯೆ ಕಂಡಿದೆ. ಭಯದಿಂದ ತಪಾಸಣೆ ಮಾಡಿಸಿಕೊಂಡವರಿಗೆ ಹೃದಯಾತಂಕ ಕಾಡ್ತಾ ಇದೆ. ಇನ್ನು ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹೃದಯದ ಸಮಸ್ಯೆ ಬರ್ತಾ ಇದೆ. ಮತ್ತೆ ಕೆಲವರಿಗೆ ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಪತ್ತೆಯಾಗಿದೆ. ಇನ್ನು ಕೊಲೆಸ್ಟ್ರಾಲ್, ಹೈಪರ್ ಟೆನ್ಷನ್, ಶುಗರ್ ಇರೋದು ಕೂಡ ಈ ರೀತಿಯ ಪರೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಸೊ ಈ ರೀತಿಯ ವರದಿ ಬಂದ ಮೇಲೆ ಕೆಲವರಿಗೆ ತುರ್ತು ಚಿಕಿತ್ಸೆಯ ಸಲಹೆಯನ್ನು ಡಾಕ್ಟರ್ಸ್ ನೀಡ್ತಾ ಇದ್ದಾರೆ. ಈ ರೀತಿ ತಜ್ಞರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು ಒಂದು ರೀತಿ ಯಾರೆಲ್ಲ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾರೆ ಅವರಿಗೆ ಒಂದು ರೀತಿಯ ಶಾಕಿಂಗ್ ಎದುರಾಗಿದೆ. ಇನ್ನು ಮತ್ತೊಂದು ಅನುಕೂಲ ಏನಂತಂದರೆ, ಅಟ್ಲೀಸ್ಟ್ ಪರೀಕ್ಷೆ ಮಾಡಿಕೊಂಡ ನಂತರ ಅವ್ರಿಗೆ ಏನು ಸಮಸ್ಯೆ ಇದೆ ಅನ್ನೋಂಥದ್ದು ಗೊತ್ತಾಗಿ ಮೊದಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರೋದು ಕೂಡ ಅನುಕೂಲ ಆಗ್ತಾ ಇದೆ. ಇನ್ನು ಬೇರೆ